ಕರ್ನಾಟಕದ ಬಜೆಟ್ ಅನ್ನು ಮಂಡಿಸಿ ಬಜೆಟ್ನಲ್ಲಿ ಹೇಳಿದ್ದಾರೆ 5,300 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳಿದೆ. ನಾವು ಅದನ್ನ ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ರಾಷ್ಟ್ರೀಯ ಯೋಜನೆಯನ್ನಾಗಿ ಮಾಡಬೇಕು ಅಂತ ಕೇಳ್ಕೊಂಡಿದ್ದೀವಿ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂತ ಹೇಳಿದ್ದಾರೆ. ಮೋಸ್ಟ್ ಲೈಕ್ಲಿ ಕೇಂದ್ರ ಸರ್ಕಾರ ಒಪ್ಕೋಬಹುದು ಅಂದ್ರೆ ಆಶಾಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಇವತ್ತವರೆಗೆ ₹1 ಬರಲಿಲ್ಲ. ನ್ಯಾಷನಲ್ ಪ್ರಾಜೆಕ್ಟ್ ಕೂಡ ಮಾಡಲಿಲ್ಲ. ದುಡ್ಡು ಬರಲಿಲ್ಲ. ಇದನ್ನು ಹೇಳಿದ್ರೆ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಮಾತಾಡೋದು. ನಾವು ಕೇಂದ್ರ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಅಷ್ಟೇ ಹೇಳಿದ್ದೀವಿ. ಕೊಡ್ತೀವಿ ಅಂದಿದ್ರು, ಕೊಟ್ಟಿಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ರಾಜ್ಯಪಾಲರ ಮೂಲಕ ಅವರ ಬಾಯಿ ಮೂಲಕ ಸುಳ್ಳು ಹೇಳಿಸ್ತಾ ಇದ್ದೀರಿ. ಇದು ಸುಳ್ಳ? $5,495 ಕೋಟಿ. ನಾನು ಸಾರಿ, ಕನ್ನಡ ಪ್ರಭದ್ದು ಕೂಡ ಹೇಳ್ಬಿಡ್ತೀನಿ ನಾನು. ರಾಜ್ಯಪಾಲರು ಪೂರ್ಣ ಭಾಷಣ ಓದದೇ ಇದ್ದ ವಿಷಯ ಆಡಳಿತ ಮತ್ತು ವಿಪಕ್ಷಗಳ ನಡುವೆ ವಾಕ್ಸಮರಕ್ಕೂ ಕಾರಣವಾಯಿತು. ರಾಜ್ಯ ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಸೌಹಾರ್ದಯುತ ಕಾರ್ಯನಿರ್ವಹಣೆ ನಡೆಯಬೇಕೆಂಬುದು ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಟ್ಟ ಎಲ್ಲ ಜನರ ಆಶಯ. ಇದು ಕನ್ನಡಪ್ರಭದವರು ಹೇಳಿರ್ತಕ್ಕಂಥದ್ದು. ಅದರಿಂದ ಮಾನ್ಯ ಅಧ್ಯಕ್ಷರೇ, ಈಗ 5,495 ನಮಗೆ 15ನೇ ಹಣಕಾಸಿನ ಆಯೋಗ ಸ್ಪೆಷಲ್ ಗ್ರಾಂಟ್ಸ್ ಅಂತ ಕೊಟ್ಟಿದ್ರು. 5,495 ಕೋಟಿ. ಆಮೇಲೆ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೋಟಿ. 3,000 ಕೋಟಿ. ಬೆಂಗಳೂರು ನಗರದಲ್ಲಿ ಕೆರೆಗಳ ಅಭಿವೃದ್ಧಿಗೆ 3,000 ಕೋಟಿ. ಒಟ್ಟು 11,495 ಕೋಟಿ. 15th ಫೈನಾನ್ಸ್ ಕಮಿಷನ್ ನಲ್ಲಿ ನಮಗೆ ಕೊಡ್ತೀವಿ ಅಂತ ಹೇಳಿದ್ದು ಬರಲಿಲ್ಲ. ರಾಯರೆಡ್ಡಿ ಯಾವ್ಯಾವುದು ಸ್ಟೇಟ್ಗಳು? ಯಾವ್ಯಾವ ಸ್ಟೇಟ್ಗಳು? ಕರ್ನಾಟಕ, ತೆಲಂಗಾಣ ಅಂಡ್ ತ್ರಿಪುರ, 3 ರಾಜ್ಯಗಳಿಗೆ. ಮಾಡಿ ವಿನಂತಿ ಅಂದ್ರೆ ಸತ್ಯ ಪೂರ್ತಿ ನೀವು ಈಗ ಶುರುವಾತಿಗೆ ಏನ್ ಮಾಡಿದ್ರಿ? ಶುರುವಾತಿಗೆ ಏನ್ ಹೇಳಿದ್ರಿ? ಅಸತ್ಯದ ವಿರುದ್ಧ ಸತ್ಯ ಸುಳ್ಳು ಸೋತು ಬಿಡ್ತಿದ್ದು ಒಂದೊಂದು ಟೈಮ್ ಆಗ್ತದೆ. ನೀವು ಇವತ್ತಿದೇನು 15th ಫೈನಾನ್ಸ್ ಕಮಿಷನ್ ಬಗ್ಗೆ ಏನ್ ಹೇಳ್ತಾ ಇದ್ದೀರಾ ಅದನ್ನ ನೀವು ಪ್ರೂವ್ ಮಾಡಕ್ ಹೋಗ್ತಿದ್ದೀರಾ. ಅಸತ್ಯದ ವಿರುದ್ಧ ಸತ್ಯ ಸುಳ್ಳಾಗೋದು. 15th ಫೈನಾನ್ಸ್ ಕಮಿಷನ್ ಪೂರ್ತಿ ವಿಷಯ ನೀವು ಮಾತಾಡುವಾಗ ಅಶೋಕ ಮಾತಾಡುವಾಗ ಎದ್ದಿದ್ದ ನಾನು. ಇಲ್ಲ ಸರ್, ಇವತ್ತು ಅಶೋಕರ ಧ್ವನಿ ಹೋಗಿದೆ, ಹಾಗಾಗಿ ಅವ್ರ ಪರವಾಗಿ ನಾನು ಇವತ್ತು ಆಯ್ತಪ್ಪ. ಅಶೋಕ ಮಾತಾಡೋದಾಗಲಿ, ಸುನಿಲ್ ಮಾತಾಡೋದಾಗಲಿ ಎದ್ದಿದ್ದ ನಾನು ಸರ್. ಇದು ಅಲ್ಲ, ಎದ್ದಿದ್ದೇನ್ರಿ? ನಾವು ಫೈನಾನ್ಸ್ ವಿಸಾರ್ಡ್ ಸರ್. ಅಲ್ಲ, ಎದ್ದಿದ್ದ ನಾನು. ನೀವ್ಯಾಕೆ ಎದ್ದಿದ್ದೀರಿ? ಆಯ್ತು, ಬೆಲ್ಲದ್ ನೀವು ಯಾರಿಗೆ ಉತ್ತರ ಕೊಡ್ತೀರಿ? ಬೆಲ್ಲದ್ ಈಗ ಯಾರೆಡ್ಡಿ ಅವರೇ, ಬೆಲ್ಲದ್ ನೋಡಪ್ಪ, ಇದು ರೆಕಮೆಂಡ್ ಮಾಡಿದ್ದು 15ನೇ ಹಣಕಾಸಿನ ಆಯೋಗ ರೆಕಮೆಂಡ್ ಮಾಡಿದ್ದು. ಅದನ್ನು ಕೊಡ್ಲಿಲ್ಲ, ಅದನ್ನ ಒಪ್ಕೊಳ್ಳಿಲ್ಲ. ನಿರ್ಮಲಾ ಸೀತಾರಾಮನ್ ಅವರು ಒಪ್ಕೊಳ್ಳಿಲ್ಲ. ಈಗ ಮೊನ್ನೆ ತಾರೀಕು